ಚಲೋ ಮೊಬೈಲ್ ಕಳವಾಗ್ಯದ. ಒಬ್ಬ ಮೊಬೈಲ್ ಕಳೆದತ್ತ ಬಂದಿದ್ದ. ಹೌದು. ಇನ್ನೊಬ್ಬ ಇಲ್ಲಿ ಮೊಬೈಲ್ ಕಳೆದತ್ತಿ ತಗೋರಿ ಅಂತ ಕುಡಾಕ ಒಬ್ಬ ಸಿಕ್ಕುದು ಕುಡಾಕ ಬಂದಿದ. ಅದಕ್ಕೆ ದಯವಿಟ್ಟು ಹೇಳ್ತೆ, ಯಾರಿಗಾದ್ರೂ ಸಾಮಾನು ಸಿಕ್ತಂದ್ರ ಇಂತ ಒಂದು ಸ್ಟೇಜ್ ಮೇಲೆ, ಇಲ್ಲಿ 100 ಸ್ಟೇಜ್ ಅದಾವ ಗುಡ್ದಾಗ, ಇಲ್ಲೇ ಕೊಡ್ಬೇಕತ್ತಾನಿಲ್ಲ, ಏನಿಲ್ಲ. ಎಲ್ಲಿ ನಿಮಗ ಮಾಯಿಕ ಸಟ್ಟಿನವರು ಕಾರ್ಯಕ್ರಮದವ್ರು ಕಾಣಿಸ್ತಾರ, ಅಲ್ಲಿ ಕೊಟ್ರಿ ಅಂದ್ರೆ ನಿಮ್ಮಂತ ಪುಣ್ಯವಾನ್ರಿ ಯಾರು ಇಲ್ಲ. ಅಮ್ಮೋಗಿಸಿದ ಮದುಗೊಂಡು ಮುತ್ತೆ, ಔದೂಸಿದ ಮುತ್ತೆ ನಿಮ್ ಮನಿತನ ಬರ್ತಾನ ದುಡ್ಕೋತು. ಮತ್ ಸರ್ ಎಲ್ಲರ ತಗೊಂಡು ಹೋದ್ರೆ ನಿಮ್ಮ ಆಯುಷ್ಯನೇ ಸುಖದಿಂದ ಬದುಕಲ್ಲ. ಬೆಂಕಿ ಪದರ ಕಟ್ಕೊಂಡು ಹೋದಂಗ ಎಲ್ಲಾ ಕಡೆ ಮಾಡುದು ಬೇರೆ, ಇಲ್ಲಿ ಗುಡ್ಡದಾಗ ತುಡುಗು ಮಾಡುದು ಬೇರೆ. ಬಹಳ ಹೀನ ಜಲಮರಿ ಚಪ್ಪಲ ತುಡುಗು ಮಾಡ್ತಾವ್ ಕೆಲವು. ನೋಡ್ಕೊತ ಕೂತಿರ್ತಾರ ಹೊಸ ಯಾವ್ದಾವ ಕಿಮ್ಮತ್ತೆಟ್ಟು ಮಾತೆಟ್ಟು ಮುಂದ ಆವೇಶದಾಗ ಏನ್ ಮಾಡ್ತಾನಂತ ಪರಮಾತ್ಮ. ಅವ್ರ ರೊಕ್ಕ ಕೊಡ್ಲಿಕ್ಕತ್ತಾರ ಸರ್, ತಗೋರಿ ಅಲ್ಲಿ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿ ಕೊಡ್ರಿಲ್ಲ. ಅದಕ್ಕೆ ಬಂಧುಗಳಲ್ಲಿ ವಿನಂತಿ, ಯಾರಿಗೆ ಯಾವ್ದಾರ ವಸ್ತು ಸಿಕ್ತು ಅಂದ್ರೆ ಅದು ದೊಡ್ಡದ ಕಿಮ್ಮತ್ತೆ ಇರ್ಲಿ, ಸಣ್ಣ ಕಿಮ್ಮತ್ ಇರ್ಲಿ, ಕೈ ಮುಗಿದು ನಿಮಗೆ ನಮ್ಮಂದು ವಿನಂತಿ ಮಾಡ್ತೀವಿ, ಆ ವಸ್ತು ಇಟ್ಕೋಬೇಡ್ರಿ. ಇವತ್ತು 30 ಸಣ್ಣದು ಮಾಡಿ ಬಂದೈತಿ ಹುಡುಗ. ಇವರು ನಮ್ಮ ಗುರುಗಳ್ರಿ, ಯಾವತ್ತು ಯೂಟ್ಯೂಬ್ದಾಗ ಚಾನ್ಸ್ ತಗೊಂಡಾರ್ರಿ. ಒಳ್ಳೇದು ಮದ್ವಿ ಮನ್ಕೊಂಡ್ರವ್ರ ಶಿಶುಮಕ್ಳ ಅವ್ರ ಮನವಿ ಮರ್ಕೊಂಡ್ರ ಆಗಂಗ್ ಕಾಣಿಸ್ತಾರ್ರಿ. ನಮ್ಗೆ 50 ಹೌದು ನೋಡ್ರಿ ಸರ್, ನಿಮ್ಗೆ ಎಂತ ಬಿರುದು ಕೊಡ್ತಾನ ದೇವ್ರ. ಮದ್ವಿ ಮನ್ಕೊಂಡ ಆಗಂಗ್ ಕಾಣಿಸ್ತಾರ. ಬಾಗೇವಾಡಿ ಹುಡುಗನ ಮೊಬೈಲ್ ಕಳೆದದ ಗುಡ್ಡದ ಮೇಲೆ. ಬಂಧುಗಳೇ, ನಿಮಗೆ ವಿನಂತಿ ಮಾಡ್ಕೋತೀನಿ, ಯಾರಿಗಾದ್ರ ಮೊಬೈಲ್ ಸಿಕ್ಕಿತ್ತು ಅಂದ್ರೆ ತಂದು ಈ ಸ್ಟೇಜ್ ಮೇಲೆ ಕೊಡ್ರಿ. ಆ ಸ್ಟೇಜ್ ಮೇಲೆ ಕೊಟ್ಟಾಗ ಅವನಿಗೆ, ಆ ಬಾಗೇವಾಡಿ ಹುಡುಗ ಮತ್ತೆ ಮೊಬೈಲ್ದೊಳಗೆ ನಾವು ಕರೆದು, ಈ ಫೋನ್ದೊಳಗೆ ಕರೆದು ಅವನಿಗೆ ಕೊಟ್ಟು ಬಿಡ್ತೀವಿ ನಾವು. ಇದು ಮಾನಸಿದ್ದಣ್ಣ ಪಾಂಡೆ, ಸೋಮದೇವ್ರ ಹಟ್ಟಿ ಹಿರಿಯರು, ಗಂಟಿ ಸರ್ ಹೋಗಿ ಮುಟ್ಲೆ ತಿಳಿದು ನನಗೆ 50 ರೂಪಾಯಿ ಕೊಟ್ಟಾರ. ಯಾಕಂತಕೇರ ಏನೋ ನನಗೆ ಮನವಿ ಮದ್ಗೊಂಡು ಮಹಾರಾಜರ ಒಂದು 2-3 ಸ್ಟೇಜ್ ಅಷ್ಟೇ ನಾನು ಸಿಕ್ಕಿದ್ದೀನಿ ಅವ್ರ ಜೊತೆ. ನಮ್ಮ ತಮ್ಮ ಹಾಡ್ತಿದ್ದ, ಮನವಿ ಮದ್ಗೊಂಡು ಮಹಾರಾಜರ ಜೊತೆ ನಾನು ತಿಮ್ಮಿಟ್ಟಿ ಏನೋ ಅವಕಾಶ ಸಿಕ್ಕೈತೆ ಅಂತೇಳಿ ಹಳಗೋಳ್ಯಾಗ ಹಾಡಾಕತ್ತಿದ್ದೀವಿ. ಹಳಗೋಳ್ಯಾಗ ಹಾಡೋ ಮುಂದೆ ಹೇಳಿದ್ರು, ಮಾಸ್ತರ್ ಚಂದ ಮಾತಾಡ್ತೀಪ್ಪ, ಭೇದ ಭಾವ ಮಾಡದ ಎರಡೂ ಮೇಳ ಬೆಳೆಸ್ಕೊಂಡು ಹೋಗ್ಬೇಕಂತ ತಿಳಿದು ನನಗೆ ಅಂದ ಆಶೀರ್ವಾದ ಮಾಡಿದ್ರು. ಹೌದು, ನಮ್ಮ ತಮ್ಮಗೆ ಹೇಳಿದ್ರು, ಏ ತಮ್ಮ ಧ್ವನಿ ಚಲೋ ಚಂದಂಗೆ ಹಾಡತ್ತಂದ್ರು. ಅಂದೇನ ಆಶೀರ್ವಾದ ಮಾಡ್ಯಾರ ಬಂಧುಗಳೇ. ಅಂದಿನಿಂದ ಹಿಡಿದು ಇಂದಿನವರೆಗೆ ಎಲ್ಲಿ ಬೇಕಾದಲ್ಲಿ ಮಾತಾಡ್ಲಿ, ಗಂಟಿ ಸರ್ 2 ಮಾತು ಮಾತಾಡ್ಲಿ ಅಂತ ಹೇಳಿ ಎಲ್ಲಾರು ಹೇಳ್ತಿರ್ಲಿಲ್ಲ. ಇದಕ್ಕಿಂತ ಇನ್ನೇನು ನನಗೆ ಆನಂದ ಬೇಕಾಗ್ಯದ ಬಂಧುಗಳೇ. ನಮ್ಮ ಸೋಮದೇವ್ರ ಹಟ್ಟಿಯ ಕಲಾವಿದರು ನನಗೆ 50 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಸರ್. ಬಂಧುಗಳೇ, ನೀವು ಗಂಟಿ ಸರ್ ನಿಮ್ಮನ್ನ ಯೂಟ್ಯೂಬ್ದಾಗ ನಾವು ಎಲ್ಲಾ ಕಡೆ ನೋಡಿವಿ, ಆದ್ರ ನಿಜವಾಗಿ ಸ್ಟೇಜ್ ಮೇಲೆ ಬಂದು ಇವತ್ತು ನೀವು ಮಾತಾಡಕತ್ತೀರಿ. ನೀವ ಗಂಟಿ ಸರ್ ತಿಳಿದ ನನಗೆ ಆನಂದ ಆಗಿ ಮಧುಗೊಂಡ ಮಹಾರಾಜರು ಏನ್ ಹಾಕಿಕೊಟ್ಟಾರ ಅದ ದಾರಿ ಒಳಗೆ ನಾನು ನಡಿತೀನಿ ಕಾಕ ಅಂತ ತಿಳಿದ ಅವರಿಗೂ ಕೂಡ ಯೋಗಿನದ ಅಮೋಘ ಸಿದ್ಧ, ಮುತ್ಯ ಮಾಳಿಗರಾಯ, ಕುಲಜಂತಿ ಮಾಳಿಗರಾಯ, ಅರಿಕೆರೆ ಅಮೋಘ ಸಿದ್ಧ, ಕ್ವಾನಗರು ಕರ್ಸಿದ್ದ, ಕಡೋಳಿ ಇಟರಾಯ, ಲಚ್ಚಾನದ ಸಿದ್ಧಲಿಂಗ, ಮುಗುಳು ಕೂಡದ ಎಲ್ಲಾ ಲಿಂಗ ನಿಮಗೆ ದಂಡದ ಉಲ್ಲತ್ತ ಸಿರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ. ನೀವೇನು ಕೊಟ್ಟರಿ ಹೆಣಾತ್ ಪಡೆದುಕೊಂಡು ಮಧುಗೊಂಡ ಮಹಾರಾಜರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಒಳಗ ನಮ್ಮ ಟೀಮ್ ನಡೀತದ, ನಾನು ನಡೀತೇನ. ನನ್ನನ್ನು ಬೆಳಗಿಗೆ ತಂದವ್ರು ಯಾರು ಅಂತ ಕೇಳಿದ್ರ ಇಲ್ಲಿ ಕೂತಾರ ನೋಡ್ರಿ ಎಲ್ಲ ಯೂಟ್ಯೂಬ್ ಅನ್ನಗಳು. ಏನು ಗಂಟಿ ಸರ್ ಮಾತಾಡ್ತಾರಲ್ಲ ಅದು ನನ್ನ ನಾಡಿನ ತುಂಬಲ್ಲ. ನಾಳೆ ಅರಿಕೆರೆ ಗುಡ್ಡದಾಗ ಗಂಟಿ ಸರ್ ಮಾತಾಡಿದ ವಿಷಯ ನಾಳೆ ಹೊತ್ತೇರದ್ರಾಗ ಎಲ್ಲಾ ಕಡೆ ಬಿಡವ್ರು ಯಾರ ಕೇರ ಇಲ್ಲಿ ಎಲ್ಲಾ ಬಂದಿದ್ದಾರೆ. ನನ್ನ ಸೋದರರೆಲ್ಲ ಯೂಟ್ಯೂಬ್ದವರಿಗೆ, ನನ್ನ ಬಹುಶಃ ಯೂಟ್ಯೂಬ್ದೊಳಗೆ ಫಸ್ಟ್ ನಾನು ಕಂಡಿದ್ದು ನಮ್ಮ ಹಲ್ಸಿದ್ದ ರಾಯಬಾಗದಿಂದ ಬಂದಿದ್ದಾನೆ ಸರ್. ಅವನಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ. ನಿಪ್ನಾಳದಿಂದ ಬಂದಿದ್ದಾರೆ, ಅಜಯ್ ಬಂದಿದ್ದಾನೆ, ಕಾಮಂತ್ ಬಂದಿದ್ದಾನೆ, ಇನ್ನು ಹಲವಾರು ಯೂಟ್ಯೂಬ್ದವ್ರು ಎಲ್ಲ ಬಂದಿದ್ದಾರೆ. ಅಣ್ಣನ ಹೆಸರು ಬಸವರಾಜ್, ಅಮೋಘಿ ಇಂಗ್ಲೇಶ್ವರ್ ಅವರು ಕೂಡ ಅಭಿಮಾನದಿಂದ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಅಮೋಘಿ ಇಂಗ್ಲೇಶ್ವರ, ಹಾಲು, ಅಜಯ್, ಕಾಮಂತ್ ನೋಡ್ರಿ ಸರ್, ನಮ್ಮ ಹಾಲುನ ಗುರು ಅಮೋಘಿ ಹಾಲುನ ಗುರು ಮಾಡಿದ. ಹಾಲು ಇದ್ದಾವ ಅವನ ತೊಳಗೊಬ್ಬ ಶಿಷ್ಯನ ತಯಾರು ಮಾಡಿದ. ಬಂಧುಗಳೇ, ಗುರು ಇದ್ದಾವ ಸಾವಿರಾರು ಶಿಷ್ಯರನ್ನ ತಯಾರು ಮಾಡ್ಬೇಕು. ಗಂಟಿ ಸರ್ ಅಂತ ಅವ್ರನ್ನ ಸಾವಿರಾರು ಶಿಷ್ಯರನ್ನ ಮನವಿ ಮಧುಗೊಂಡ ಮಹಾರಾಜರು ಮಾಡಿಬಿಟ್ಟಾರ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರ್ಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಲಕ್ಕ